ದುಡಿಯುವ ಪ್ರತಿಯೊಬ್ಬರು ಇದನ್ನ ನೋಡಲೇಬೇಕು. ಕಮ್ಮಿ ದುಡ್ಡಿಗೆ 1 ಕೋಟಿ ರೂಪಾಯಿಯ ಇನ್ಶೂರೆನ್ಸ್. ನೀವು ಟರ್ಮ್ ಇನ್ಶೂರೆನ್ಸ್ ಯಾಕೆ ಮಾಡಬೇಕು ಗೊತ್ತಾ? 2020 647 ಜನ ಸಾವು, 2021 651 ಮಂದಿ ಬಲಿ, 2022 777 ಜನ ನಿಧನ. ಇದು ಪ್ರತಿ ವರ್ಷ ಬೆಂಗಳೂರಲ್ಲಿ ನಡೆಯುವ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ. ಭಾರತದಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತಗಳಲ್ಲಿ ಕನಿಷ್ಠ 1.5 ಲಕ್ಷ ಜನ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಈ ರಸ್ತೆ ಅಪಘಾತ, ಅನಾರೋಗ್ಯ, ಪ್ರಕೃತಿ ವಿಕೋಪ, ಆತ್ಮಹತ್ಯೆ, ಕೊಲೆ ಹೀಗೆ ಎಲ್ಲ ಕಾರಣಗಳನ್ನು ಸೇರಿಸಿದ್ರೆ ಭಾರತದಲ್ಲಿ ಪ್ರತಿ ವರ್ಷ 80 ಲಕ್ಷದಿಂದ 90 ಲಕ್ಷ ಜನ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಜನ ಓದು, ಉದ್ಯೋಗ, ಪತಿ ಪತ್ನಿ, ಮಕ್ಕಳು, ಹೊಸ ಮನೆ, ಹೊಸ ಕಾರು, ಪ್ರಮೋಷನ್, ಹೊಸ ಬಿಸ್ನೆಸ್ ಹೀಗೆ ಸಾವಿರಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಯೋಚನೆ ಮಾಡಿರದ ರೀತಿಯಲ್ಲಿ ಬಿಟ್ಟೋಗ್ಬಿಡ್ತಾರೆ ಒಂದೊಂದ್ಸಲಿ. ಆದರೆ ಆಗ ಅವರ ಕುಟುಂಬ ಸದಸ್ಯರ ಕಥೆ ಏನಾಗುತ್ತೆ? ಈಗ ಉದಾಹರಣೆ ತಗೊಳ್ಳೋಣ. ಒಬ್ಬ 35 ವರ್ಷದ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ಆತ ತನ್ನ ಕುಟುಂಬದಲ್ಲಿ ಸಂಪಾದನೆ ಮಾಡೋ ಏಕೈಕ ವ್ಯಕ್ತಿಯಾಗಿದ್ದ. ಮದುವೆಯಾಗಿತ್ತು, 2 ಮಕ್ಕಳು ಕೂಡ ಇದ್ದಾರೆ. ದುರದೃಷ್ಟವಶಾತ್ ಆತ ಅಕಾಲಿಕವಾಗಿ ಪ್ರಾಣ ಬಿಟ್ಟ ಅಂತ ಅನ್ಕೊಳ್ಳಿ. ಆಗ ಅವನ ಆದಾಯವನ್ನೇ ನಂಬಿಕೊಂಡು ಬದುಕ್ತಾ ಇರೋ ಹೆಂಡತಿ ಮಕ್ಕಳ ಕಥೆ ಏನು? ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಂಥ ಒಂದು ಸ್ಥಿತಿ ಯಾರಿಗೂ ಬರೋದು ಬೇಡ. ಆದರೆ ಅಕಸ್ಮಾತ್ ದುರದೃಷ್ಟವಶಾತ್ ಬಂದರೆ ಅದನ್ನು ಎದುರಿಸೋದು ಹೇಗೆ? ಎಲ್ಲರೂ ಸಜ್ಜಾಗಿರಲೇಬೇಕಲ್ಲ. ಅದು ಹೇಗೆ ಅಂದರೆ ಉತ್ತರ ಟರ್ಮ್ ಇನ್ಶೂರೆನ್ಸ್. ಹೌದು, ಈಗಿನ ಕಾಲದಲ್ಲಿ ದುಡಿಯೋ ಜನ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಲೇಬೇಕು. ಸ್ನೇಹಿತರೆ, ಮೊದಲೇ ಹೇಳಿಬಿಡ್ತೀವಿ, PolicyBazaar.comನವರು ಈ ವಿಡಿಯೋಗಾಗಿ mastmaga.comನೊಂದಿಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೂ ಕೂಡ ಇಲ್ಲಿ ಈ PolicyBazaar.com ಇದೆಯಲ್ಲ, ಇದೊಂದು ಬಸ್ ಸ್ಟ್ಯಾಂಡ್ ರೀತಿಯಲ್ಲಿ. ಬಸ್ ಸ್ಟ್ಯಾಂಡ್ ಅಂದರೆ ಯಾವ ರೀತಿ ಅಂತ ಹೇಳ್ತೀವಿ ನಿಮಗೆ. ಈ ಬಸ್ ಸ್ಟ್ಯಾಂಡಿಗೆ ಏನಕ್ಕೆ ಹೋಗ್ತೀರಿ? ಬಸ್ ಹತ್ತಕ್ಕೆ ಹೋಗ್ತೀರಿ. ಈ ಬೇರೆ ಬೇರೆ ಕಂಪನಿಯ ಬಸ್ಗಳು ಬಸ್ ಸ್ಟ್ಯಾಂಡ್ ಮೇಲೆ ನಿಂತಿರ್ತವೆ. ಅದೇ ರೀತಿ PolicyBazaar.com ಅವ್ರು ಪಾಲಿಸಿ ಸೇಲ್ ಎಲ್ಲ ಮಾಡಲ್ಲ. ಅದೊಂದು ವೇದಿಕೆ. ಅದು ಅಲ್ಲಿ 10 ಕಂಪನಿಗಳ ಇನ್ಶೂರೆನ್ಸನ್ನು ಕಂಪೇರ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ನೀವು ಏಜೆಂಟ್ ಹತ್ರ ತೊಗೊಳೋದಕ್ಕಿಂತ ಹಾಗೂ ನೀವು ಡೈರೆಕ್ಟಾಗಿ ತೊಗೊಳೋದಕ್ಕಿಂತ ಈ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಒಂದಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಹಾಗಾಗಿ ಇದು ಲಾಭದಾಯಕ ಕೂಡ ಹೌದು. ಹೀಗಾಗಿ mastmaga.comನೊಂದಿಗೆ ಅವರು ಈ ಕೊಲಾಬರೇಷನನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ ಕೊಲಾಬರೇಷನ್ ಹೊರತುಪಡಿಸಿ ಕೂಡ ಸ್ನೇಹಿತರೆ ಹೇಳ್ತಿರೋದು, ಇಲ್ಲ ಅಂದರೂ ಕೂಡ ನಾನು ನಿಮಗೆ ಹೇಳ್ತಾ ಇರೋದು, ಟರ್ಮ್ ಇನ್ಶೂರೆನ್ಸನ್ನು ಪ್ರತಿಯೊಬ್ಬರೂ ತೆಗೆದುಕೊಳ್ಳಲೇಬೇಕು. ಪ್ರತಿಯೊಬ್ಬರು ದುಡಿಯೋ ಪ್ರತಿಯೊಬ್ಬರು ತೆಗೆದುಕೊಳ್ಳಲೇಬೇಕಾದ, ಮಾಡಲೇಬೇಕಾದ ಮೊದಲ ಕೆಲಸ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು. ಯಾಕೆ ಇದಷ್ಟೊಂದು ಇಂಪಾರ್ಟೆಂಟ್ ಇದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಈ ವರದಿಯಲ್ಲಿ. ಟರ್ಮ್ ಇನ್ಶೂರೆನ್ಸ್ ಸ್ನೇಹಿತರೆ, ನೀವು ಲೈಫ್ ಇನ್ಶೂರೆನ್ಸ್ ಅಥವಾ ಜೀವ ವಿಮೆ ಬಗ್ಗೆ ಕೇಳೇ ಇರ್ತೀರಿ. ಅದು ಬೇರೆ, ಟರ್ಮ್ ಇನ್ಶೂರೆನ್ಸ್ ಬೇರೆ, ಕಂಪ್ಲೀಟ್ಲಿ ಬೇರೆ ಬೇರೆ. ಟರ್ಮ್ ಇನ್ಶೂರೆನ್ಸ್ ಚೀಪೆಸ್ಟ್, ಅಂದರೆ ಕಮ್ಮಿ ದುಡ್ಡಿಗೆ ತುಂಬ ದೊಡ್ಡ ಅಮೌಂಟಿಗೆ ಇನ್ಶೂರೆನ್ಸ್ ಮಾಡಿಸೋ ಆಪ್ಷನ್ ಕೊಡೋ ಪ್ರಾಡಕ್ಟ್ ಇದು. ಇಲ್ಲಿ ಸಣ್ಣ ಅಮೌಂಟಿಗೆ ಲೈಫ್ ಇನ್ಶೂರೆನ್ಸ್ಗಿಂತ ಹಲವು ಪಟ್ಟು ದೊಡ್ಡ ಇನ್ಶೂರೆನ್ಸ್ ದುಡ್ಡು ಬರುತ್ತೆ. ಆದರೂ ಇದು ಕೂಡ ಲೈಫ್ ಇನ್ಶೂರೆನ್ಸ್ ಥರನೇ ಭಾರತದ IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಮೂಲಕ ಕಂಟ್ರೋಲ್ ಆಗುತ್ತೆ. ಈಗ ನಿಮಗೆ 30 ವರ್ಷ ಅಂತ ಅನ್ಕೊಳ್ಳಿ ಸುಮ್ಮನೆ. ನೀವು ಟಾಟಾ AIA, ಮ್ಯಾಕ್ಸ್ ಲೈಫ್, ICICI, HDFCಗೆ ಯಾವುದಾದ್ರೂ ಒಂದು ಕಂಪನಿಯಿಂದ 30 ವರ್ಷದ ಅವಧಿಗೆ 1 ಕೋಟಿ ರೂಪಾಯಿ ಮೊತ್ತದ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತೀರಿ ಅಂತ ಅನ್ಕೊಳ್ಳಿ. ನೀವು ಆ ಕಂಪನಿಗೆ 30 ವರ್ಷ ಕಾಲ, ಅಂದರೆ ನಿಮಗೆ 60 ವರ್ಷ ಆಗೋ ತನಕ ಪ್ರತಿ ತಿಂಗಳು 1,000 ರೂಪಾಯಿ ಕಟ್ಟಬೇಕಾಗತ್ತೆ. ದುರದೃಷ್ಟವಶಾತ್ ಈ ಟರ್ಮ್ ಇನ್ಶೂರೆನ್ಸ್ ಚಾಲ್ತಿಯಲ್ಲಿದ್ದ ಅವಧಿಯಲ್ಲಿ ನಿಧನರಾದರೆ, ಹೀಗೆ ಯಾರಿಗೂ ಆಗಬಾರ್ದು, ಒಂದು ವೇಳೆ ಆದರೆ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಸಿಗತ್ತೆ. 30 ವರ್ಷ ಪೂರ್ತಿ ಕಟ್ಟಿದ್ರೂ ಕೂಡ ನೀವು ಒಟ್ಟು ಕಟ್ಟದಂಗಾಗೋದು 3,60,000 ಮಾತ್ರ. ಈ 30 ವರ್ಷದ ಅವಧಿಯಲ್ಲಿ ವಿಶಾಲ ಟೈಮ್ ಗ್ಯಾಪ್ ಇದು. ಈ ಅವಧಿಯಲ್ಲಿ ಏನಾದರೂ ಅನಾಹುತ ಆದರೆ, ಜೀವ ಹೋದರೆ ಫ್ಯಾಮಿಲಿಗೆ ಸಿಗೋದು 1 ಕೋಟಿ ರೂಪಾಯಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ನ ಮತ್ತಷ್ಟು ಮಾಹಿತಿ, ಹೇಗೆ ತಗೊಳ್ಳೋದ್ರಿಂದ ಹಿಡಿದು ಇನ್ನೂ ಏನೆಲ್ಲ ಫೀಚರ್ಸ್ ಇದೆ, ಹೇಗೆ ವರ್ಕ್ ಆಗುತ್ತೆ, ಇದು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಿಮಗೆ. ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ನಿಮಗಾಗಿ ತಂದಿರೋ PolicyBazaar.com ಬಗ್ಗೆ ಒಂದಿಷ್ಟು ಮಾಹಿತಿ. ಇಲ್ಲಿ ಕಂಪೇರ್ ಮಾಡ್ಬೋದು 10 ಹಲವು ಲೈಫ್ ಇನ್ಶೂರೆನ್ಸ್ ಕಂಪನಿಗಳಿಂದ ಈ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ನೀವು ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿ ನೀವು ಅತ್ಯಂತ ಲೋ ಪ್ರೀಮಿಯಂ ಯಾವುದು, ಹೈ ಸಮ್ ಇನ್ಶೂರ್ಡನ್ನು ಯಾರು ಕೊಡ್ತಿದ್ದಾರೆ, ಹೆಚ್ಚು ಲಾಭ ಎಲ್ಲಿದೆ ಅಂತೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. 1 ಕೋಟಿ ರೂಪಾಯಿ ಪ್ಲಾನನ್ನು ನಿಮ್ಮ ಏಜ್ ಏನಾದರೂ ಕಮ್ಮಿ ಇದ್ದರೆ 490 ರೂಪಾಯಿಗೆ
ತಿಂಗಳಿಗೆ ₹490 ಅಷ್ಟಕ್ಕೆ ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಪಾಲಿಸಿ ಬಜಾರ್ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್, ಹೀಗಾಗಿ ನಿಮಗೆ ಬೇರೆ ಕಡೆ ತೆಗೆದುಕೊಳ್ಳೋಕ್ಕಿಂತ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. 24/7 ಕ್ಲೇಮ್ ಅಸಿಸ್ಟೆನ್ಸ್ ಇರುತ್ತೆ ಪಾಲಿಸಿ ಬಜಾರ್ ಕಡೆಯಿಂದ. ಅಂದರೆ ಒಂದು ವೇಳೆ ಕ್ಲೇಮ್ ಮಾಡೋ ಸಂದರ್ಭ ಬಂದರೆ ನಿಮಗೆ ಸರಿಯಾದ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೂ ಕೂಡ ಕಂಪ್ನಿ ಕಡೆಯಿಂದ PolicyBazaar.com ಬಳಿ ನೀವು ನೇರವಾಗಿ ಚರ್ಚಿಸಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಕ್ಲೇಮ್ನ ಮುಂದೆ ತೆಗೆದುಕೊಂಡು ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇನ್ಶೂರೆನ್ಸ್ ಕಂಪನಿ ಕಡೆ ಹೋಗೋ ಅಗತ್ಯನೇ ಇಲ್ಲ. ಜೊತೆಗೆ 80 ವರ್ಷದ ಏಜ್ ತನಕವೂ ಕವರೇಜ್ ಸಿಗುತ್ತೆ PolicyBazaar.com ಥ್ರೂ ಹೋದಾಗ. ಜೊತೆಗೆ ಕೆಲವೊಂದು ರೈಡರ್ಗಳನ್ನು ಸೇರಿಸಿ, ಅಂದರೆ ಎಕ್ಸ್ಟ್ರಾ ಆಪ್ಷನ್ಸ್ ಅನ್ನು ಸೇರಿಸಿ ತಗೊಂಡ್ರೆ 59 ಕ್ರಿಟಿಕಲ್ ಇಲ್ನೆಸ್ಗಳನ್ನು ಕೂಡ ಕವರ್ ಮಾಡೋ ರೀತಿಯಲ್ಲಿ ನೀವು ಪಾಲಿಸಿಯನ್ನು ಪರ್ಚೇಸ್ ಮಾಡಬಹುದು. ಹಾಗೆ ಸೆಕ್ಷನ್ 80C ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನು ಕೂಡ ಪಡಿಬಹುದು. ಅಂದರೆ ನೀವು ಎಷ್ಟು ಅಮೌಂಟ್ಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀರೋ ಟ್ಯಾಕ್ಸ್ ಕಟ್ಟೋ ಸಂದರ್ಭದಲ್ಲಿ ಅದನ್ನು ಡಿಡಕ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಮಗೆ ಏನೇ ಗೊಂದಲ ಇದ್ದರೆ ಪಾಲಿಸಿ ಸೆಲೆಕ್ಷನ್, ಡಾಕ್ಯುಮೆಂಟೇಷನ್, ಕ್ಲೇಮ್ಸ್ ಅಥವಾ ಯಾವುದೇ ಪ್ರೊಸೆಸ್ನಲ್ಲಿ ಏನೇ ಸಹಾಯ ಬೇಕಾಗಿದ್ರೆ PolicyBazaar.comನ ಅಫಿಷಿಯಲ್ಸ್ ನಿಮ್ಮ ಮನೆಗೂ ಕೂಡ ಭೇಟಿ ನೀಡಿ ನಿಮಗೆ ಸಹಾಯ ಮಾಡ್ತಾರೆ. ಆಲ್ರೆಡಿ ಹೇಳಿದೆ ನಾನು, PolicyBazaar.com ಯಾವುದೇ ಪಾಲಿಸಿಯನ್ನು ನಿಮಗೆ ಸೇಲ್ ಮಾಡೋದಿಲ್ಲ. ಅವರೊಂದು ವೇದಿಕೆ ರೀತಿಯಲ್ಲಿ ಸುಮಾರು 20 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟನ್ನು ನೀಟಾಗಿ ಒಂದು ಕಡೆಗೆ ತಂದು ತೋರಿಸಿ ಯಾವುದು ಬೆಸ್ಟ್ ಯಾವುದು ಕಮ್ಮಿ ಅಂತೆಲ್ಲ ನಿಮಗೆ ನೀಟಾಗಿ ಆಪ್ಷನ್ಸನ್ನು ಕೊಟ್ಟು, ಜೊತೆಗೆ 10% ಆನ್ಲೈನ್ ಡಿಸ್ಕೌಂಟನ್ನು ಕೂಡ ಕೊಟ್ಟು ನಿಮಗೆ ಪಾಲಿಸಿಯನ್ನು ಪಡೆಯೋದರಲ್ಲಿ ಅವರು ನಿಮಗೆ ವೇದಿಕೆಯಾಗಿ ಕೆಲಸ ಮಾಡ್ತಾರೆ. ಹೇಗೆ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ, ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ನಲ್ಲಿ ಹೋಗೋ ಮೂಲಕ ನೀವು ನಿಮ್ಮ ಆಯ್ಕೆಯ ಇನ್ಶೂರೆನ್ಸ್ ಕಂಪನಿಯಿಂದ ನಿಮ್ಮ ಆಯ್ಕೆಯ ಟರ್ಮ್ನ ಹಾಗೂ ಅಮೌಂಟ್ನ, ಅಂದರೆ ಸಮ್ ಇನ್ಶೂರ್ಡ್ನ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನು ಖರೀದಿ ಮಾಡೋಕೆ ನಿಮಗಲ್ಲಿ ಸಾಧ್ಯ ಆಗುತ್ತೆ. ಈಗ ನಾವು ವಿಡಿಯೋವನ್ನು ಮುಂದುವರಿಸೋಣ. ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ನಿಖರವಾದ ಮಾಹಿತಿಯನ್ನು ಇನ್ನಷ್ಟು ಅರ್ಥ ಆಗೋ ರೀತಿಯಲ್ಲಿ ನಾವು ನಿಮಗೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ 1 ಕೋಟಿಯ ಒಂದು ಪ್ಲಾನ್ ಬಗ್ಗೆ. ದುಡಿಯೋ ವ್ಯಕ್ತಿಯ ಕುಟುಂಬಕ್ಕೆ ಆತನನ್ನು ಕಳ್ಕೊಂಡಾಗ ₹1 ಕೋಟಿ ಸಿಕ್ಕರೆ ಅದು ಆ ದುಃಖದ ನಡುವೆಯೂ ಆ ಕುಟುಂಬಕ್ಕೆ ಕೊಡೋ ಆ ಒಂದು ಧೈರ್ಯವನ್ನು ಪದಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಟರ್ಮ್ ಇನ್ಶೂರೆನ್ಸ್ ಅವಧಿ ಮುಗಿಯೋ ತನಕ ಆರಾಮಾಗಿ ಬದುಕಿದ್ರು ಅಂತ ಅಂದ್ಕೊಳ್ಳಿ ಪಾಲಿಸಿ ತಗೊಂಡವರು. ಆಗ ಟರ್ಮ್ ಇನ್ಶೂರೆನ್ಸಲ್ಲಿ ಯಾವುದೇ ಹಣ ವಾಪಸ್ ಬರಲ್ಲ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ನಮಗೆ ನಾವು ಮಾಡಿಕೊಳ್ಳೋ ಇನ್ಶೂರೆನ್ಸ್. ಒಂದು ವೇಳೆ ನಮಗೇನಾದರೂ ಆದರೆ ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಹಣಕಾಸಿನ ನೆರವು ಸಿಗಲಿ ಅಂತ ನಾವು ಮಾಡೋ ಒಂದು ಗ್ಯಾರಂಟಿ ಅದು. ಈಗ ಕಾರಿಗೆ, ಬೈಕಿಗೆಲ್ಲ ವರ್ಷ ಇನ್ಶೂರೆನ್ಸ್ ಮಾಡಿಸಲ್ವಾ, ಅದೇ ರೀತಿ ಇದು ನಮ್ಮ ಜೀವಕ್ಕೆ. ಕಡಿಮೆ ಹಣದಲ್ಲಿ ಅತಿ ದೊಡ್ಡ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತಿ ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಕೊಡುತ್ತೆ. ನಾವು ಮೊದಲೇ ಎಕ್ಸ್ಪ್ಲೇನ್ ಮಾಡಿದಂತೆ 30 ವರ್ಷದ ವ್ಯಕ್ತಿ ತಿಂಗಳಿಗೆ ₹1,000, ಅಂದರೆ ದಿನಕ್ಕೆ ₹35. ಇಷ್ಟು ಖರ್ಚು ಮಾಡೋ ಮೂಲಕ ಕುಟುಂಬಕ್ಕೆ ₹1 ಕೋಟಿ ಆರ್ಥಿಕ ಭದ್ರತೆಯನ್ನ ಕೊಡೋಕೆ ಸಾಧ್ಯ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಈಗ ನಿಮಗೆ ₹25,000 ವೇತನ ಇದೆ ಅಂತ ಅನ್ಕೊಳ್ಳಿ. ಈಗ ನಿಮ್ಮಿಂದ ಈ ಕೂಡಲೇ ಟರ್ಮ್ ಇನ್ಶೂರೆನ್ಸ್ಗೆ ಸುಮಾರು ₹1,000 ತಿಂಗಳಿಗೆ ಕಷ್ಟ ಆಗ್ಲಿಕ್ಕಿಲ್ಲ, ನಿಮಗೆ ಆರಾಮಾಗಿ ಆಗ್ಬೋದು. ಮುಂದಿನ ವರ್ಷ, ಮುಂದಿನ 2 ವರ್ಷ, ಮುಂದಿನ 3 ವರ್ಷಗಳಲ್ಲಿ ನಿಮ್ಮ ಆದಾಯ ಜಾಸ್ತಿನೂ ಆಗುತ್ತೆ. ಆಗ ದುಡ್ಡಿನ ಮೌಲ್ಯ ಕೂಡ ಕಮ್ಮಿ ಆಗ್ತಾ ಹೋಗಿರುತ್ತೆ. ಆಗ ನಿಮಗೆ ₹1,000 ಇನ್ನೂ ಈಸಿ ಅನಿಸುತ್ತೆ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮ್ಮ ಪ್ರೀಮಿಯಂ ಅಮೌಂಟ್ ಲಾಕ್ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಇವಾಗ ಮಾಡಿಸಿದ್ರಿ ಅಂದ್ಕೊಳ್ಳಿ, ಇನ್ನು 30 ವರ್ಷದ ಅವಧಿ ಕಟ್ಟಕ್ಕಿದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ತನಕವೂ ಅದು ₹1,000 ಇವತ್ತು ಸ್ಟಾರ್ಟ್ ಆಗಿದೆ, ಅಲ್ಲಿ ತನಕ ₹1,000 ಇರುತ್ತೆ. ಇನ್ನು 30 ವರ್ಷ ಬಿಟ್ಟು ₹1,000 ಏನು ಬೆಲೆ ಇರುತ್ತೆ ನೀವೇ ಯೋಚನೆ ಮಾಡಿ. ಯಾವಾಗ ಮಾಡಿಸಬೇಕು ಟರ್ಮ್ ಇನ್ಶೂರೆನ್ಸ್? ಆ ಕಾರಣಕ್ಕೆ ಈ ಪ್ರೀಮಿಯಂ ಲಾಕ್ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಎಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿಸ್ತೀವೋ ಅಷ್ಟು ಲಾಭ ಇದೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸುವ ಐಡಿಯಲ್ ಏಜ್ ಅಂದರೆ 20 ವರ್ಷ. ಯಾಕಂದರೆ ಚಿಕ್ಕ ವಯಸ್ಸಿಗೆ ಪ್ರೀಮಿಯಂ ಬಹಳ ಚಿಕ್ಕ ಇರುತ್ತೆ, ಜೊತೆಗೆ ಕೊನೆ ತನಕ ಪ್ರೀಮಿಯಂ ಅಷ್ಟೇ ಲಾಕ್ ಆಗುತ್ತೆ. ಆದರೆ ಎಲ್ಲರಿಗೂ 20ನೇ ವಯಸ್ಸಿಗೆ ಉದ್ಯೋಗ ಇರೋದಿಲ್ಲ, ಆದಾಯ ಇರೋದಿಲ್ಲ, ಕೆಲವರು ಓದ್ತಾ ಇರ್ತಾರೆ ಇನ್ನೂ ಕೂಡ. ಹೀಗಾಗಿ ಅಟ್ಲೀಸ್ಟ್ 25ರಿಂದ 30 ವರ್ಷದ ಒಳಗಡೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. 35 ಅಂತೂ ತುಂಬ ಲೇಟ್, ಆದರೂ ಮಾಡಿಸ್ಕೋಬೇಕು. ಅಷ್ಟಾದರೂ ಓಕೆ 35 ಆಯ್ತು ಸುಮ್ಮನೆ ಕೂರ್ಬಾರ್ದು, ಮಾಡಿಸ್ಕೊಂಡ್ರೆ ಒಳ್ಳೆಯದು. ಜೊತೆಗೆ ನಿಮ್ಮ ವಯಸ್ಸು ಹೆಚ್ಚಾದ ಹಾಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ದುಬಾರಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಎಷ್ಟು ಮೊತ್ತದ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು? ನಿಮ್ಮ ವಾರ್ಷಿಕ ಆದಾಯದ ಕನಿಷ್ಠ 10 ಪಟ್ಟು ಹಣ ಕುಟುಂಬಕ್ಕೆ ಸಿಗುವಂಥ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು. ಈಗ ನಾವು ವರ್ಷಕ್ಕೆ ₹5,00,000 ದುಡಿತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ನಾವಾಗ ಕನಿಷ್ಠ 50 ಲಕ್ಷ ಮೊತ್ತದ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು. ಒಂದು ವೇಳೆ ನಾವಿಲ್ಲ ಅಂತಾದರೆ ನಾವು ಕನಿಷ್ಠ 10 ವರ್ಷ ದುಡಿಯೋ ಹಣ ಒಮ್ಮೆಲೆ ನಮ್ಮ ಕುಟುಂಬಕ್ಕೆ ಸಿಗೋ ರೀತಿಲಿ ನಾವು ನೋಡ್ಕೊಂಡಿರಬೇಕು.
ಟರ್ಮ್ ಇನ್ಶೂರೆನ್ಸ್ ಮಾಡಿಸುವಾಗ ಇದು ತಲೆಯಲ್ಲಿರಲಿ. ಸ್ನೇಹಿತರೆ, ಎಲ್ಲರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಅಕಾಲಿಕ ಸಾವಿನ ಬಳಿಕ ಅವರ ಕುಟುಂಬಕ್ಕೆ ನಂಬ್ಕೊಂಡವರಿಗೆ ಜೀವನ ಭದ್ರತೆ ಸಿಗಲಿ, ದೊಡ್ಡ ಅಮೌಂಟ್ ಸಿಗಲಿ ಅಂತ. ಇದರ ಜೊತೆಗೆ ಒಂದಷ್ಟು ಅಂಶಗಳನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಕೆಲವೊಮ್ಮೆ ಜೀವನದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಬರಬಹುದು. ಅಪಘಾತಗಳಿಂದ ಅಂಗವೈಕಲ್ಯ ಆಗಿ ದುಡಿಯೋಕೆ ಆಗದಂತಹ ಸ್ಥಿತಿ ಕೂಡ ಆಗಬಹುದು. ಹೀಗಾಗಿ ಇವುಗಳನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. ಇವುಗಳಿಗೆ ಆ್ಯಡ್ ಆನ್ಸ್ ಅಂತ ಹೇಳ್ತಾರೆ. ನಿಮ್ಮ ಜೀವನಕ್ಕೆ ಇನ್ಶೂರೆನ್ಸ್ ಮಾಡಿಸುವ ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆ ಹಾಗೂ ಅಂಗವೈಕಲ್ಯಕ್ಕೂ ಇನ್ಶೂರೆನ್ಸ್ ಮಾಡಿಸಬಹುದು. ಇದರಿಂದ ಈ ರೀತಿ ಸಮಸ್ಯೆ ಬಂದಾಗಲೂ ಕೂಡ ನಿಮಗೆ ನೀವು ಮಾಡಿಸಿದ ಅಂತಹ ಆ್ಯಡ್ ಆನ್ ಇರುತ್ತಲ್ಲ ಟರ್ಮ್ ಇನ್ಶೂರೆನ್ಸ್, ಇದರಿಂದ ಲಾಭ ಸಿಗುತ್ತೆ. ಇದರ ಜೊತೆಗೆ ನೀವು ಇನ್ನೂ ಕಟ್ಟಬೇಕಾಗಿರೋ ಪ್ರೀಮಿಯಂ ಕೂಡ ವೇವ್ ಆಫ್ ಆಗುತ್ತೆ, ಮನ್ನಾ ಆಗುತ್ತೆ. ಜೊತೆಗೆ ತುಂಬ ಇನ್ಶೂರೆನ್ಸ್ ಕಂಪನಿಗಳಿವೆ. ಇದರಲ್ಲಿ ನಿಮಗೆ ಯಾವ ಕಂಪನಿ ಮೇಲೆ ವಿಶ್ವಾಸ ಇದೆಯೋ, ಯಾವ ಕಂಪನಿ ಮುಂದೆ 40-50 ವರ್ಷಗಳ ಕಾಲ ಗಟ್ಟಿಯಾಗಿರುತ್ತೆ ಅಂತ ನಿಮಗನಿಸುತ್ತೋ ಆ ಕಂಪನಿಯ ಇನ್ಶೂರೆನ್ಸನ್ನು ನೀವು ಖರೀದಿ ಮಾಡಿ. ಆ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋನ ಕೂಡ ನೀವು ಚೆಕ್ ಮಾಡಿ. ಅಂದರೆ ಆ ಕಂಪನಿ ಎಷ್ಟು ಕುಟುಂಬಗಳಿಗೆ ಇನ್ಶೂರೆನ್ಸ್ ಹಣವನ್ನು ಸಂದಾಯ ಮಾಡಿದೆ ಅಂತ. PolicyBazaar.comಗೆ ಹೋಗಿ ಚೆಕ್ ಮಾಡಿದ್ರೆ ಯಾವ್ಯಾವ ಕಂಪನಿಗಳು ಟರ್ಮ್ ಇನ್ಶೂರೆನ್ಸ್ ನೀಡ್ತಾ ಇವೆ, ಯಾವ ಕಂಪನಿಗಳ ಪ್ರೀಮಿಯಂ ಎಷ್ಟಿದೆ, ಯಾವ ಕಂಪನಿಯ ಕ್ಲೇಮ್ ರೇಷಿಯೋ ಎಷ್ಟಿದೆ, ಯಾವೆಲ್ಲ ಆ್ಯಡ್ ಆನ್ಸ್ ಇವೆ, ಆ ಕಂಪನಿಯ ಹಣಕಾಸು ಸಾಮರ್ಥ್ಯ ಹೇಗಿದೆ, ಎಲ್ಲ ಮಾಹಿತಿಯನ್ನು ಹೋಲಿಕೆ ಮಾಡಿ ಚೆಕ್ ಮಾಡಬಹುದು. ಎಲ್ಲ ಆಪ್ಷನ್ಸನ್ನು ಚೆಕ್ ಮಾಡಿ ನಿಮ್ಮ ಹಣಕಾಸಿನ ಸ್ಥಿತಿಗೆ ಸೂಟ್ ಆಗುವ ಪಾಲಿಸಿಯನ್ನು ನೀವು ಆಯ್ಕೆ ಮಾಡ್ಕೋಬೋದು. ಪಾಲಿಸಿ ಕೊಡೋ ಮುನ್ನ ನಿಮ್ಮ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ನಿಮ್ಮ ಮನೆಗೆ ಒಂದು ಸ್ಯಾಂಪಲ್ ತೊಗೊಂಡೋಗಿ ಮಾಡಿಸ್ತಾರೆ. ಅದರಲ್ಲಿ ನಿಮಗೇನಾದರೂ ಕಾಯಿಲೆ ಇದ್ದರೆ, ನೀವು ಮದ್ಯಪಾನ ಧೂಮಪಾನ ಮಾಡ್ತಾ ಇದ್ದರೆ ನಿಮ್ಮ ಪ್ರೀಮಿಯಂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹೆಚ್ಚು ವಯಸ್ಸು ಮತ್ತು ಅನಾರೋಗ್ಯಕ್ಕೆ ಕಾರಣವಾಗುವ ಲೈಫ್ ಸ್ಟೈಲ್ ಇದ್ದರೆ ಕಂಪನಿಗಳು ಹೆಚ್ಚಿನ ಮೊತ್ತದ ಪ್ರೀಮಿಯಂ ಕೇಳ್ತವೆ. ಇದು ರಿಸ್ಕಿ ಪಾಲಿಸಿ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಧೂಮಪಾನ ಮದ್ಯಪಾನ ಬಿಟ್ಬಿಡಿ, ಉತ್ತಮ ಆರೋಗ್ಯಕರ ಜೀವನವನ್ನು ನಡೆಸಿ. ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಇದೆ. ಎಷ್ಟೋ ಜನ ಈ ರೀತಿ ಪಾಲಿಸಿ ಎಲ್ಲ ಮಾಡಿಸಿರ್ತಾರೆ, ಮನೇಲಿ ಹೇಳೇ ಇರೋದಿಲ್ಲ. ಸ್ನೇಹಿತರೆ, ಓಕೆ, ನಿಮಗೆ ಮುಜುಗರ ಆಗ್ಬೋದು. ಈ ರೀತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ನಾನೇನಾರು ಹೆಚ್ಚು ಕಮ್ಮಿ ಹೋದರೆ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳೋಕ್ಕೆ ಅದು ಸರಿಯಾಗೋದಿಲ್ಲ. ಫ್ಯಾಮಿಲಿಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗದೇ ಇರ್ಬೋದು. ಹೇಳಿ, ದಯವಿಟ್ಟು ಹೇಳಿ. ಒಂದು ವೇಳೆ ಹೇಳೋಕ್ಕೆ ಸಮಾಧಾನ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸಹೋದರ ಸಹೋದರಿಯರಿಗೆ, ಇತರರಿಗಾದರೂ ಹೇಳಿರಿ, ಈ ಥರ ಮಾಡಿಸಿಟ್ಟಿದ್ದೀನಿ ಅಂತ ಹೇಳಿ. ಗೊತ್ತಿರಬೇಕು ಯಾರಿಗಾದರೂ ಕೂಡ, ನಿಮ್ಮ ಫ್ಯಾಮಿಲಿಗೆ ಗೊತ್ತಿರಬೇಕು. ಒಂದು ವೇಳೆ ಫ್ಯಾಮಿಲಿಗೆ ಗೊತ್ತಿಲ್ಲ ಅಂದರೂ ಕೂಡ ಯಾರಿಗಾದರೂ ನೀವು ಮಾಡಿಸಿರೋ ಇನ್ಶೂರೆನ್ಸ್ ಬಗ್ಗೆ, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅಥವಾ ಯಾವುದೇ ಹಣಕಾಸಿನ ಸ್ಕೀಮ್ ಬಗ್ಗೆ ಗೊತ್ತಿರಲೇಬೇಕು. ಅವ್ರಿಗೆ ಗೊತ್ತೇ ಇಲ್ಲ ಅಂದರೆ ನೀವು ಏನು ಮಾಡಿಸಿಟ್ರೆ ಏನು ಪ್ರಯೋಜನ, ಅದು ಉಪಯೋಗಕ್ಕೆ ಬರೋದಿಲ್ಲ. ಇದನ್ನು ಕೂಡ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದು ಯಾವುದೇ ರೀತಿಯ ಹಣಕಾಸಿನ ಟ್ರಾನ್ಸಾಕ್ಷನ್ ಆಗಿರಲಿ, ಆಸ್ತಿಗಳಾಗಿರಲಿ ಅಥವಾ ಯಾವುದೇ ಆಗಿರಲಿ, ಫ್ಯಾಮಿಲಿಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದೀವಿ ನೀವು. ಸೊ ಫ್ರೆಂಡ್ಸ್, ಇದಾಗಿತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡೋ ಪ್ರಯತ್ನ. ನೀವೊಬ್ಬ ದುಡಿಯೋ ವ್ಯಕ್ತಿ ಆಗಿದ್ದರೆ ಈ ಕೂಡಲೇ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೂಲಕ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಆಯ್ಕೆಯ ಟರ್ಮ್ ಇನ್ಶೂರೆನ್ಸ್ ಪ್ಲಾನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ PolicyBazaar.comನವರು ಹೇಗೆ ಪರ್ಚೇಸ್ ಮಾಡಬೇಕು ಎಲ್ಲ ಹೆಲ್ಪನ್ನು ಮಾಡ್ತಾರೆ. ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸಿ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ನಿಮ್ಮ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.